ಬಂಗಾರ ಮೊಮ್ಮಗ್ನೆ, ತಿಂಡಿ ಹೆಂಗೈತಪ್ಪ? ಇಷ್ಟ ಆಯ್ತಾ ನಿನ್ಗೆ? ಸೂಪರ್ ಅಜ್ಜಿ, ಸೂಪರ್ ಆಗಿದೆ. ಈ ಕರ್ಜಿಕಾಯಿ ಅಂತೂ ಸೂಪರ್ ಆಗೈತೆ ಅಜ್ಜಿ. ಹೌದಾ, ಸರಿ ತಿನ್ನು ಮಗ್ನೆ, ತಿನ್ನು ತಿನ್ನು. ನಿನ್ಗೆ ಇನ್ನು ಏನೇನ್ ತಿನ್ಬೇಕು ಅಂತ ಅನ್ಸುತ್ತೆ ಅದನ್ನ ನನಗೆ ಹೇಳು, ನಾನು ಮಾಡ್ಕೊಡ್ತೀನಿ ಆಯ್ತಾ? ಅಲ್ಲ ಕಣಪ್ಪ, ನೀನ್ ಆಗ್ಲೇ ಬಂದ್ಬಿಟ್ಟಿದ್ರೆ ಚಿಕ್ಕದ್ರಲ್ಲೇ ನಾನು ನಿನ್ನ ಹೆಂಗ್ ನೋಡ್ಕೋತಿದ್ದೆ, ಮಹಾರಾಜನ್ ತರ ನೋಡ್ಕೋತಾ ಇದ್ದೆ. ನಾವು ಗೊತ್ತಿಲ್ಲ ಅಜ್ಜಿ, ಮಮ್ಮಿ ಕರ್ಕೊಂಡ್ ಬರ್ಲಿಲ್ಲಲ್ಲ, ಅದಕ್ಕೆ ನಾನು ಬರ್ಲಿಲ್ಲ. ಹೋಗ್ಲಿ ಬಿಡು, ಈಗ್ಲಾದ್ರೂ ಬಂದ್ಯಲ್ಲ, ಇವಾಗ್ಲೇ ನಿನ್ನ ರಾಜ್ಕುಮಾರ್ ಅಂತಾರ ನೋಡ್ಕೋತೀನಿ. ನೋಡ್ದಿಯಲ್ಲ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಮೊಮ್ಮಗನ್ನ ಅಂತ. ಅವ್ರಿಗಂತೂ ನಿನ್ ಮಗನ್ ಬಿಟ್ಟು ಇರೋದಿಕ್ಕೆ ಆಗ್ತಾ ಇಲ್ಲ. ಬಂದಾಗಿಂದನೂ ತೊಡೆ ಮೇಲೆ ಕೂರ್ಸ್ಕೊಂಡ್ ಕೂತಿದ್ದಾರೆ. ನಿನ್ಗೆ ಹೇಗ್ ಅನ್ನಿಸ್ತಾ ಇದೆ? ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಣ್ರಿ. ಅಲ್ಲ, ನಿಮ್ಮಮ್ಮ ನನ್ ಮಗನ್ ಎಷ್ಟು ಚೆನ್ನಾಗಿ ನೋಡ್ಕೋತಿದಾರಲ್ವಾ? ಹಾ ಹೌದು, ನಮ್ಮಮ್ಮಂಗೆ ಗಂಡ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ, ಅದಕ್ಕೆ. ಸರಿ, ಹಂಗಾದ್ರೆ ನಾನಿನ್ ಹೊರಡ್ತೀನಿ. ನನ್ಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಶೋಭಾ. ಅದೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ನಲ್ಲ, ಬರ್ತೀನಿ, ಬೇಗನೆ ಬರ್ತೀನಿ. ಆಗ್ಲಿಲ್ಲ ಅಂತಂದ್ರೆ ನಾನು ನಿನ್ ಕಾಲ್ ಮಾಡ್ತೀನಿ, ಓಕೆನಾ? ಬರ್ಲಾ? ಏನ್ರಿ ನೀವು ಈಗ ಬಂದ್ ಈಗಾಗ್ಲೇ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ತುಂಬಾ ಇಂಪಾರ್ಟೆಂಟ್ ಶೋಭಾ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದು. ಇದನ್ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ. ಬಂದ್ ನಾನು ನಿನ್ಗೆಲ್ಲಾನು ಹೇಳ್ತೀನಿ. ಇವಾಗ ಬರ್ತೀನಿ, ಓಕೆನಾ? ಬಾಯ್. ಓಕೆ, ಬಾಯ್. ಏನಮ್ಮ, ಮೊಮ್ಮಗನ್ನ ಕೆಳಗಡೆನೆ ಇಳಿಸ್ದಂಗೆ ತೊಡೆ ಮೇಲೆ ಕೂರ್ಸ್ಕೊಂಡ್ ಕೂತಿದೀಯಾ? ಹೌದು, ಮತ್ತೆ ಇವನು ನನ್ನ ಮೊಮ್ಮಗ, ಅದಕ್ಕೆ ತೊಡೆ ಮೇಲೆ ಕೂರ್ಸ್ಕೊಂಡಿದ್ದೀನಿ. ಸರಿ ಸರಿ ಅಮ್ಮ, ನನ್ಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಓಕೆನಾ? ಏನು ಗಿರೀಶ ನೀನು ಇವಾಗ್ಲೂ ಕೆಲ್ಸದ ಮೇಲೆ ಹೊರಗಡೆ ಹೋಗ್ಬೇಕಾ? ಅಲ್ಲ ಮಗ, ಮೊದಲನೇ ಸರಿ ನಮ್ಮ ಮನೆಗ್ ಬಂದಿದ್ದಾನೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಹೊರಗಡೆ ಓಡಾಡೋಣ, ಇದೆಲ್ಲ ಏನು ಇಲ್ವಾ ನಿನ್ಗೆ? ಅಮ್ಮ, ತುಂಬಾ ಇಂಪಾರ್ಟೆಂಟ್ ಕೆಲಸ, ನಾನು ಹೋಗ್ಲೇಬೇಕು ಅಮ್ಮ. ನೋಡು, ಬೇಕಾದ್ರೆ ನಾನು ಸ್ವಲ್ಪ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ನಿನಗೆ ಬಂದು ಎಲ್ಲ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಕೆಲಸ, ಇದನ್ನ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳೋದಿಕ್ ಆಗೋದೇ ಇಲ್ಲ. ಬರ್ತೀನಮ್ಮ, ಬರ್ತೀನಿ ಮಗನೇ. ಮಂಜು, ಬಾಯ್. ನಾನು ಅನ್ಕೊಂಡಿದ್ ಕೆಲ್ಸಕ್ಕೆ ತಳಪಾಯ ಅಂತೂ ಕರೆಕ್ಟಾಗಿ ಆಗಿದೆ. ಇನ್ ನನ್ನ ಬಿಲ್ಡಿಂಗ್ ಅಂತೂ ಅಳ್ಳಾಡಕ್ ಚಾನ್ಸೇ ಇಲ್ಲ. ನನ್ನ ಬೇಬಿ ಕಾಲ್ ಮಾಡ್ತೀನಿ. ಹಲೋ. ಹಾ ಶೋಭಾ, ಹೇಳು, ಹೇಗಿದೀಯಾ? ಏನ್ ಹೇಳಿರಿ, ನಾನು ಈ ಮನೆಯಲ್ಲಿ ರಾಣಿ ತರ ಇದ್ದೀನಿ. ಎಲ್ಲರೂ ನನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ನಮ್ಮ ಮಗನಂತೂ ಆ ಅಮ್ಮ ಇದ್ದಾಳಲ್ಲ, ಗಿರೀಶ್ ಅವ್ರ ತಾಯಿ, ತೊಡೆ ಮೇಲೆ ಕೂರಿಸ್ಕೊಂಡು ಕೆಳಗಡೆನೆ ಇಳಿಸಿಲ್ಲ. ಅದು ಇದು ಅಂತ ತಿಂಡಿ ಮಾಡಿ ತಿನ್ನಿಸ್ತಾನೆ ಇದ್ದಾಳೆ. ವಾವ್, ಸೂಪರ್ ಆಗಿದ್ರೆ. ಹಂಗಾದ್ರೆ ಅಮ್ಮ ಮಗ ಇಬ್ರು ಅಲ್ಲೇ ಸೆಟ್ಲ್ ಆಗ್ಬಿಟ್ರಿ ಏನಿ? ನನ್ನಂತ ಬಡಪಾಯಿ ನೀವ್ ಯಾಕೆ ನೆನ್ಸ್ಕೋತೀರಾ? ಏನ್ರಿ ನೀವು? ಅಲ್ಲ, ನಿಮ್ಮನ್ನ ನೆನ್ಪ್ ಮಾಡ್ಕೊಳ್ದೆ ಕಾಲ್ ಮಾಡಿದ್ದೀನ ನಾನು. ನೋಡಿ, ಈಗ ಊಟಕ್ಕೆ ಏನ್ ಮಾಡ್ಕೊಂಡಿದ್ರಿ? ಎಲ್ಲಮ್ಮ ಊಟ ಮಾಡ್ಲಿ ನಾನು? ನೀನೇನ್ ಅಡ್ಗೆ ಮಾಡೋದಿಕ್ ಇಲ್ಲಿದೀಯಾ? ಹೋಟೆಲ್ ಇಂದ ತಿನ್ಕೊಂಡ್ ಬಂದಿದ್ದೆ ಅಷ್ಟೇನೇನೆ. ಈಗ ರಾತ್ರಿಗೆ ಏನ್ ಮಾಡೋದು ಗೊತ್ತಿಲ್ಲ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ ಬಿಡು ಏನಾದ್ರು. ಹೌದಾ, ಓಕೆ ರೀ, ಸರಿ, ಪರವಾಗಿಲ್ಲ ರೀ. ನಾನ್ ನಿಮ್ಗೆ ಒಂದ್ ವಿಷಯ ಹೇಳೋಣ ಅಂತ ಕಾಲ್ ಮಾಡ್ದೆ. ಏನು, ನನ್ನ ಹತ್ರ ಮಾತಾಡ್ಬೇಕಾ? ಅಲ್ಲ, ಏನ್ ವಿಷಯ ಅಂತ ಹೇಳು. ರೀ, ನಮ್ ಪ್ಲಾನ್ ಸಕ್ಸಸ್ ರೀ, ಸಕ್ಸಸ್. ಈ ಮನೆಯಲ್ಲಿ ಎಲ್ಲರೂ ನನ್ನನ್ನೇ ಸೊಸೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಗಿರೀಶ್ನ ತಂಗಿ ಇದ್ದಾಳಲ್ಲ, ಅವಳೊಂದ್ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ. ಅದೇನ್ ಅವಳಗ್ ನಮ್ಮೇಲೆ ಡೌಟ್ ಬಂದಿದ್ಯಾ ಅಥವಾ ಅವ್ರ ಅತ್ತಿಗೆ ಮೇಲೆ ಪ್ರೀತಿ ಬಂದಿದ್ಯಾ ಗೊತ್ತಿಲ್ಲ. ಒಟ್ನಲ್ಲಿ ನನ್ನನ್ ಕಂಡ್ರೆ ಒಂಚೂರು ಹಂಗೇನೇನೆ ಕಿರಿಕಿರಿ ಅನ್ನೋ ತರಾನೇ ಮಾಡ್ತಿದ್ದಾಳೆ. ಆದ್ರೆ ಇನ್ನೊಂದ್ ವಿಷಯ ರೀ, ಈ ಆಸ್ತಿನಲ್ಲಿ 1 ರೂಪಾಯಿ ಕೂಡ ಅವಳ ಹೆಸರಲ್ಲಿ ಇಲ್ಲ ರೀ. ಎಲ್ಲಾ ಪ್ರಾಪರ್ಟಿನೂ ಗಿರೀಶ್ ಹೆಸರಲ್ಲೇ ಇದೆ. ವಾವ್ ಶೋಭಾ, ಎಂತ ಗುಡ್ ನ್ಯೂಸ್ ಹೇಳ್ದೆ ನೀನು. ಏನು, ಎಲ್ಲ ಪ್ರಾಪರ್ಟಿನೂ ಗಿರೀಶ್ ಹೆಸರಲ್ಲಿದ್ಯಾ? ಹಾ ಹೌದು, ನಾನದನ್ನ ತಿಳ್ಕೊಂಡೆ. ಅದು ಅವಳ ಇಚ್ಛೆಯಿಂದ ಅವಳು ಏನಾದ್ರೂ ಕೊಟ್ರೆ ಏನಾದ್ರೂ ಕೊಡ್ಬೋದಂತೆ. ಅದು ಬಿಟ್ಟು ಅವಳಿಗೆ ಯಾವ ಹಕ್ಕು ಇಲ್ವಂತೆ ಆಸ್ತಿ ಮೇಲೆ. ರೀ, ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಪ್ರಾಪರ್ಟಿ ಎಲ್ಲ ನಮ್ ಹೆಸರಿಗೆ ಮಾಡ್ಕೊಬಿಡ್ಬೇಕ್ರಿ. ನನ್ಗಂತೂ ಈ ಮನೆಯಲ್ಲಿ ಅವ್ರ ಜೊತೆ ಇರೋದಿಕ್ಕೆ ಇಷ್ಟನೇ ಇಲ್ಲ. ಹಾಗಾದ್ರೆ ಇನ್ ಯಾಕೆ ತಡ ಮಾಡ್ತಾ ಇದೀಯಾ? ಬೇಗ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಎಲ್ಲಿದೆ, ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡ್ ಬಾ, ಲಾಯರ್ನ ಮೀಟ್ ಮಾಡೋಣ. ಹೌದಾ, ಅಂದ್ರೆ ಇವತ್ತು ಮೀಟ್ ಮಾಡೋಣ ಅಂತ? ಈಗ ಎಲ್ಲಿ, ಸಾಯಂಕಾಲ ಆಗೋಯ್ತು. ಇವಾಗ ಬೇಡ, ಬೆಳಿಗ್ಗೆನೇನೆ ಡಾಕ್ಯುಮೆಂಟ್ ಎಲ್ಲ ತಗೊಂಡ್ ಬಂದ್ಬಿಡು. ಲಾಯರ್ ಹತ್ರ ಹೋಗಿ ಎಲ್ಲ ಡೀಟೇಲ್ಸ್ ತಗೊಂಡು ಅದು ಪ್ರಾಪರ್ಟಿ ನಿನ್ ಹೆಸರು ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡೋಣ. ಆದ್ರೆ ಗಿರೀಶ್ಗೆ ಹೇಗೆ ಹೇಳೋದು ಪ್ರಾಪರ್ಟಿ ಎಲ್ಲ ನನ್ನ ಹೆಸರಿಗೆ ಮಾಡು ಅಂತ?
ಗಿರೀಶ್ಗೆ ಯಾಕೆ ಹೇಳಕ್ ಹೋಗ್ತೀಯಾ? ಗಿರೀಶ್ಗೆ ಹೇಳಕ್ ಹೋಗ್ಲೇಬೇಡ. ಒಂದು ಪ್ಲಾನ್ ಮಾಡೋಣ. ಈಗ ಹೇಗಿದ್ರು ಅವ್ರ ಮದ್ವೆ ರಿಜಿಸ್ಟರ್ ಅಂತೂ ಆಗಿರಲ್ಲ. ತಿಳ್ಕೊ, ಅವ್ರ ಮದ್ವೆ ರಿಜಿಸ್ಟರ್ ಆಗಿದೆಯಾ, ಯಾವ ತರ ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ಅಕಸ್ಮಾತ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನೀನು ಗಿರೀಶ್ನ ಕರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡ್ ಬಾ. ನೀನೇನ್ ಮ್ಯಾರೇಜ್ ರಿಜಿಸ್ಟರ್ ಮಾಡ್ಸಲ್ವಲ್ಲ, ಡಾಕ್ಯುಮೆಂಟ್ ಅಲ್ವಾ. ಕರ್ಕೊಂಡ್ ಬಂದ್ಬಿಟ್ಟು ಸೈನ್ ಹಾಕ್ಸ ಅವ್ನ ಕೈಲಿ. ಸೈನ್ ಹಾಕಿ ಫೋಟೋ ತೆಗೆಸ್ಬಿಡು ಸಬ್ ರಿಜಿಸ್ಟರ್ ಅಲ್ಲಿ. ಮುಗೀತು ಕತೆ. ಅವನ್ ಕತೆ ಗೋವಿಂದ ಗೋವಿಂದ. ಅಲ್ಲ ರೀ, ನಾವು ಎಲ್ಲ ಪ್ರಾಪರ್ಟಿನ ಅವ್ರ ಹತ್ರ ಬರ್ಸ್ಕೊಂಡು ಅವ್ರನ್ನ ಬೀದಿಗೆ ಹಾಕ್ಬಿಟ್ರೆ ತಪ್ಪಾಗಲ್ವಾ? ಅವ್ರಿಗೆ ಮೋಸ ಮಾಡ್ದಾಗಲ್ವಾ? ಏನು ಮೋಸನಾ? ಅವನಂತವನ್ಗೆ ಮೋಸದ ಪದ ತುಂಬಾ ಮೋಸ ಕಣೆ. ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ. ಅವನವ್ನ ಹೆಂಡತಿಗೆ ಮೋಸ ಮಾಡಿಲ್ವಾ? ಆ ಅಮ್ಮ ಪಾಪ ಅಪ್ಪ ಅಮ್ಮನೆಲ್ಲ ಬಿಟ್ಟು ನಿನ್ ಜೊತೆ ಓಡ್ ಬಂದ್ರೆ ಅವಳಿಗೆ ಮೋಸ ಮಾಡಿ ನಿನ್ ಜೊತೆ ಓಡಾಡ್ದ. ಈಗ ನೀನ್ ಅವನಿಗೆ ಮೋಸ ಮಾಡೋದ್ರೆ ತಪ್ಪೇನು? ತಪ್ಪೇನು ಇಲ್ಲ. ಬಾ. ಸರಿ ಸರಿಯಾಗಿದ್ರೆ ಸರಿ, ಹಂಗೆ ಮಾಡ್ತೀನಿ ಬಿಡು. ಇವತ್ತು ಸಂಜೆ ಬರ್ತಾನಲ್ಲ, ಬಂದಾಗ ಡಾಕ್ಯುಮೆಂಟ್ ಎಲ್ಲ ಎಲ್ಲಿದೆ ಅಂತ ತಿಳ್ಕೊಂಡು ಡಾಕ್ಯುಮೆಂಟ್ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ. ಸರಿ ಆಯ್ತಮ್ಮ. ನೀನ್ ಹೆಂಗೋ ಅಚ್ಚುಕಟ್ಟಾಗಿದೀಯ ಅಲ್ಲಿ ಉಣ್ಕೊಂಡು ತಿನ್ಕೊಂಡು. ನನಗೆ ನೋಡು ಪಾಡು. ನನಗೆ ಹೇಳ್ತಾ ಇದ್ರಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಬಾರ ಮಂಜು. ಯಾರು? ನನ್ ಮಗ ಬಂದ್ನಾ? ಕೊಡೆ ಅವನ್ ಕೈ ಫೋನ, ಮಾತಾಡ್ಬೇಕು. ಹಾ, ನಿಮ್ ಮಗನೇನೆ. ಏನ್ ಓಡ್ಕೊಂಡ್ ಬರ್ತಿದ್ದಾನೆ ಅಲ್ಲಿಂದ. ಇರಿ, ಕೊಡ್ತೀನಿ, ಮಾತಾಡೋರಿ. ಯಾರ್ ಮಮ್ಮಿ? ಪಪ್ಪ ಕಾಲ್ ಮಾಡಿದಾರಾ? ಹ್ಞೂ ಕಡೋ, ನಿಮ್ಮಪ್ಪನೇನೆ. ಮಾತಾಡ್ತೀಯಾ? ಕೊಡಿ ಮಮ್ಮಿ, ಮಾತಾಡ್ತೀನಿ. ರೀ, ಮಾತಾಡ್ರಿ. ಲೌಡ್ ಸ್ಪೀಕರ್ ಹಾಕಿದ್ದೀನಿ. ಮಂಜು ಮಗ್ನೆ, ಏನ್ ಮಾಡ್ತಾ ಇದೀಯಾ? ಪಪ್ಪ, ಈಗ ಇಲ್ಲಿ ಒಂದು ಅಜ್ಜಿ ಇದೆ. ಅಜ್ಜಿ ನಿಪ್ಪಿಟ್ಟು, ಕಜ್ಜಿಕಾಯಿ, ರವೆ ಉಂಡೆ ಎಲ್ಲ ಮಾಡಿತ್ತು. ಎಲ್ಲ ತಿನ್ಕೊಂಡ್ ಬಂದೆ ಪಪ್ಪ. ವಾವ್, ಸೂಪರ್. ಸ್ಕೂಲ್ ಹೇಗಿತ್ತಿವತ್ತು? ಅಲ್ಲ, ನಾನ್ ಸ್ಕೂಲ್ ಹತ್ರ ಬರ್ಲಿಲ್ಲ ಅಂತ ಬೇಜಾರಾಯ್ತಾ ಬಂಗಾರ? ಪಪ್ಪ, ಇಲ್ಲಿ ಅದೇ ಇನ್ನೊಬ್ರು ಅಂಕಲ್ ಬರ್ತಿದ್ರಲ್ಲ ಮನೆಗೆ. ನೀನು ಪಪ್ಪ ಪಪ್ಪ ಅನ್ನೋ ಅಂತ ಹೇಳ್ದಲ್ಲ, ಅಂಕಲ್ ಬಂದ್ಬಿಟ್ಟು ನನ್ನನ್ನು ಅವ್ರ ಮನೆ ಕರ್ಕೊಂಡ್ ಬಂದಿದ್ದಾರೆ. ಮಮ್ಮಿನೂ ಇಲ್ಲೇ ಇದ್ದಾರೆ ಪಪ್ಪ. ನಾನು ಬರಲ್ಲ ಬರಲ್ಲ ಅಂತ ಅಂತಿದ್ದೆ, ಆದ್ರೂನು ಹಾಗೆ ಹೀಗೆ ಅಂತ ಹೇಳಿ ಮಮ್ಮಿನೇ ಕರ್ಕೊಂಡ್ ಬಂದಿದೆ ಪಪ್ಪ. ಹಾ, ನಿಮ್ ಮಮ್ಮಿಗ್ ನಾನೇ ಹೇಳಿದ್ದು ಬಂಗಾರ, ನೀವೊಂದ್ ಸ್ವಲ್ಪ ದಿನ ಅಲ್ಲೇ ಇರಿ. ಯಾಕಂದ್ರೆ ಈಗ ನಮ್ದು ಏನೋ ಒಂಚೂರು ಕೆಲಸ ಇದೆ. ನಾನು ಹೇಳ್ಕೊಟ್ಟಿದ್ನಲ್ಲ, ಅದೇ ತರ ನಡ್ಕೋಬೇಕು. ಅವ್ರನ್ನ ಡ್ಯಾಡಿ ಡ್ಯಾಡಿ ಅನ್ಕೊಂಡು ತುಂಬಾ ಪ್ರೀತಿಯಿಂದ ಮಾತಾಡಿಸ್ಬೇಕು. ಆಮೇಲೆ ಅಜ್ಜಿ ಇದೆ ಅಂತ ಅಂದ್ಯಲ್ಲ, ಅಜ್ಜಿನೂ ಅಷ್ಟೇ. ಅಜ್ಜಿ ಅಜ್ಜಿ ನೀವಂದ್ರೆ ತುಂಬಾ ಇಷ್ಟ, ಹಾಗೆ ಹೀಗೆ ಅಂತ ಎಲ್ಲ ಚೆನ್ನಾಗಿ ನೈಸ್ ಮಾಡ್ಬಿಡ್ಬೇಕು. ಅವಾಗ ನಿನ್ಗೆ ಏನ್ ಕೇಳಿದ್ರು ಕೊಡಿಸ್ತಾರೆ ಅವರು. ಹೌದಾ? ನಾನು ಏನ್ ಕೇಳಿದ್ರು ಕೊಡಿಸ್ತಾರಾಗ? ಹೌದು. ನಾನು ಹೇಳ್ಕೊಟ್ಟಿದ್ದು ಕರೆಕ್ಟ್ ಆಗಿ ನೆನ್ಪಿಟ್ಕೋ. ಯಾರ ಜೊತೆನೂ ಜಾಸ್ತಿ ಏನು ಮಾತಾಡಕ್ ಹೋಗ್ಬೇಡ. ಸುಮ್ನೆ 4 ಮಾತಾಡ್ಬಿಟ್ಟು ಸುಮ್ನೆ ಆಗ್ಬಿಡು ನೀನು. ಆಮೇಲೆ ಮಮ್ಮಿ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಬೇಕು. ನಾನು ಬರ್ತೀನಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಸರಿ ಪಪ್ಪ, ಆಯ್ತು ಹೋಗಿದ್ರೆ. ಶೋಭಾ, ಅಮ್ಮ ಶೋಭಾ. ರೀ, ಸರಿ ರೀ, ಆಯ್ತು. ಆ ಅಮ್ಮ ಯಾಕೋ ಕೂಗುಂತ ಇದೆ, ಏನು ಅಂತ ಕೇಳ್ತೀನಿ. ಸರಿ ಸರಿ ಆಯ್ತು. ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ನೆನ್ಪಿದೆ ತಾನೆ? ನಾನು ಹೇಳ್ದಾಗೆ ಮಾಡ್ಬೇಕು ನೀನು. ಹ್ಞೂ ಎಲ್ಲ ತಗೊಂಡ್ ಬೆಳಿಗ್ಗೆಗೆ ಬರ್ತೀನಿ ಬಿಡಿ, ಕಾಲ್ ಮಾಡ್ತೀನಿ ನಿಮ್ಗೆ. ಸರಿ ಆಯ್ತು, ಬಾಯ್, ಗುಡ್ ನೈಟ್. ಊಟ ಮಾಡಿ. ಸರಿ ಆಯ್ತು, ಊಟ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಮಂಜು, ಗುಡ್ ನೈಟ್ ಮಂಜು. ಮಂಜು, ನಾನು ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ನೆನಪಿದೆ ತಾನೆ? ಯಾವುದೇ ಕಾರಣಕ್ಕೂ ಈ ಪಪ್ಪನ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು, ಆಯ್ತಾ? ಆಯ್ತು ಮಮ್ಮಿ, ನಾನು ಯಾರ ಹತ್ರನೂ ಹೇಳಲ್ಲ. ಸರಿ ಆಯ್ತು, ಅಜ್ಜಿ ಕರೀತಾ ಇದ್ದಾರೆ, ನಾನು ಹೋಗಿ ಏನು ಅಂತ ಕೇಳ್ಕೊಂಬರ್ತೀನಿ. ನೀನ್ ಇಲ್ಲೇ ಇರು. ಸರಿ ಮಮ್ಮಿ, ಆಯ್ತು. ನಾನು ಯೂನಿಫಾರ್ಮ್ ಎಲ್ಲ ಬಿಚ್ಚಾಕ್ಬಿಟ್ಟು ನಂದು ಹೋಮ್ವರ್ಕ್ ಇದೆ, ಅದನ್ನ ಬರ್ಕೊಂತೀನಿ. ಸರಿ ಮಗ್ನೆ, ಆಯ್ತು, ನೀನ್ ಬರ್ಕೋತಾ ಇರು, ನಾನು ಏನು ಅಂತ ಕೇಳ್ಕೊಂಬರ್ತೀನಿ. ಅತ್ತೆ ಕರೆದ್ರಾ? ಹ್ಞೂನಮ್ಮ, ನಾನೇ ಕರೆದೆ. ಅಲ್ಲ, ನಮ್ಮ ಮಂಜುಗೆ ಏನ್ ಇಷ್ಟ ಆಗುತ್ತೆ? ವೆಜ್ ಅಲ್ಲಿ ಇಷ್ಟ ಆಗುತ್ತಾ, ನಾನ್ ವೆಜ್ ಅಲ್ಲಿ ಇಷ್ಟ ಆಗುತ್ತಾ? ಅವ್ನು ಏನ್ ಇಷ್ಟಪಡ್ತಾನೋ ಅದನ್ನ ಮಾಡ್ಕೊಡೋಣ ಅಂತ. ಅವ್ನು ಏನ್ ಇಷ್ಟಪಡ್ತಿಂತಾನಮ್ಮ? ಅತ್ತೆ, ಅವನು ಆಗ್ಲೇ ಇದೇನಿದು ನಿಪ್ಪಟ್ಟು ಕರ್ಜಿಕಾಯಿ ಎಲ್ಲ ತಿಂದ್ಬಿಟ್ಟಿದ್ದಾನಲ್ಲ, ಇವಾಗ ಏನು ಊಟ ಬೇಡ ಅಂತ ಅನ್ಕೊಂತೀನಿ. ಲೈಟಾಗಿ ಸ್ವಲ್ಪ ಏನಾದ್ರೂ ಅನ್ನ ತಿಳಿಸಾರು ಮಾಡಿದ್ರೆ ಊಟ ಮಾಡ್ತೇನೆ. ಹೌದಾ? ಸರಿನಮ್ಮ, ಆಯ್ತು. ಹಾಗಾದ್ರೆ ನಾಳೆನೇ ಮಾಡಿಸ್ತೀನಿ. ಅವ್ನಿಗೇನ್ ನಾನ್ ವೆಜ್ ಇಷ್ಟನಾ, ವೆಜ್ ಇಷ್ಟನಾ? ಅವನ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಚಿಕನ್ ಕಬಾಬ್ ಅಂತಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಹೌದಾ? ಸರಿ, ಹಾಗಾದ್ರೆ ನಾಳೆ ಚಿಕನ್ನೇ ಮಾಡಿಸ್ತೀನಿ. ಸರಿ, ಇವಾಗ ಅನ್ನ ತಿಳಿ ಸಾಂಬಾರ್ ಮಾಡ್ಲಾ, ಸಾಕಾ? ನಿನ್ಗೇನಾದ್ರೂ ಬೇಕಿತ್ತಾ? ನನಗೇನು ಬೇಡ ಅತ್ತೆ. ಸರಿನಮ್ಮ, ಆಯ್ತಾಗಿದ್ರೆ. ಅಲ್ಲ ಕಣಮ್ಮ, ಗಿರೀಶ ಎಲ್ಲ ಹೋದ್ನಲ್ಲ, ಅಲ್ಲ ಹೇಳ್ಬೇಕು ತಾನೆ, ಎಲ್ಲೂ ಹೋಗ್ಬೇಡಿ ಕಣ್ರಿ, ಇಲ್ಲೇ ಇರಿ ಅಂತ. ಅಯ್ಯೋ, ನಾನು ಹೇಳ್ದೆ ಅತ್ತೆ, ನನ್ ಮಾತು ಎಲ್ಲಿ ಕೇಳ್ತಾರೆ ಹೇಳಿ ಅವರು. ಆದ್ರೂ ಹೋಗೇ ಬಿಟ್ರು. ಹೌದಾ? ಅವನೊಂಥರ
ನೋಡು ಮಗ ಮನೆಗ್ ಬಂದವನೇ ಅವನ ಜೊತೆ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದು ಏನೂ ಇಲ್ಲ ಅವನ್ಗೆ. ಎಲ್ಲೋ ಫ್ರೆಂಡ್ಸು ಅದು ಇದು ಅನ್ಕೊಂಡು ಹೋಗ್ಬಿಟ್ಟ. ಇರ್ಲಿ ಬಿಡಿಯತ್ತೆ, ಮಗ ಇನ್ನೇನ್ ಇಲ್ಲೇ ಇರ್ತಾನಲ್ಲ, ಏನ್ ಬಂದ್ ಆಟ ಆಡಿಸ್ತಾರಂತೆ. ಸರಿಯತ್ತೆ ಆಗಿದ್ರೆ ಅವನು ಏನೋ ಹೋಮ್ವರ್ಕ್ ಮಾಡ್ಕೊಂತಿದ್ದ, ಅವ್ನಿಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ, ಹೇಳಿ ಕುತ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀನಿ. ಸರಿ ನಮ್ಮ ಆಯ್ತು, ಹೋಗು ಹೋಮ್ವರ್ಕ್ ಮಾಡ್ಸೋಗು. ಅಮ್ಮ ಏನಮ್ಮ ಮಾಡ್ತಾ ಇದೀಯ ನೀನು? ಅಲ್ಲ ಅವ್ರ ಗುರ್ತು ಪರಿಚಯ ಏನೂ ಇಲ್ಲ, ಅಣ್ಣ ಯಾರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ ಅಂದ್ ಮಾತ್ರಕ್ಕೆ ಅವ್ರನ್ನ ಒಳ್ಳೆ ಮಹಾರಾಣಿ ಟ್ರೀಟ್ ಮಾಡ್ದಂಗ್ ಮಾಡ್ತಾ ಇದೀಯಲ್ಲ. ಅವ್ರನ್ನ ಹೇಳಿ ಕೇಳಿ ಅಡ್ಗೆ ಮಾಡ್ಬೇಕು ಅನ್ನೋದೇನಮ್ಮ ಇರೋದು? ಇಷ್ಟು ವರ್ಷದಲ್ಲಿ ಒಂದು ದಿನನಾದ್ರೂ ನೀನ್ ದೀಪ್ತಿ ಅದಕ್ಕೆನ ಏನ್ ಬೇಕು ಏನ್ ಮಾಡ್ಲಿ ಅಂತ ಕೇಳ್ಬಿಟ್ಟು ಮಾಡಿದೀಯಾ? ನಮ್ ಸ್ವೀಟಿಗೆ ಏನ್ ಇಷ್ಟ ಅಂತ ತಿಳ್ಕೊಂಡಿದೀಯಾ? ಮೊನ್ನೆ ನಮ್ ಸ್ವೀಟಿ ಬರ್ತಡೇ ಆಯ್ತು, ಅಟ್ಲೀಸ್ಟ್ ಒಂದ್ ಫೋನ್ ಮಾಡಿ ವಿಶ್ ಮಾಡಕ್ಕೂ ನನ್ ಕೈಲಿ ಆಗ್ಲಿಲ್ಲ. ಅಂತ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದೀರಾ ನೀವೆಲ್ಲರೂ ಸೇರಿ. ಅಯ್ಯೋ ನಿಮ್ಗೇನೆ ಬಂದೈತೆ ಬರ್ಬಾರ್ದು? ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ನೀನ್ ಯಾಕೆ ನನ್ನ ಮೇಲೆ ಜಗಳ ಆಡ್ತಾ ಇದೀಯಾ? ನೋಡು ಅದೆಲ್ಲ ಬಿಟ್ಬಿಡು, ಇವಳೆ ನಿಮ್ ಅತ್ತಿಗೆ ಇನ್ಮೇಲೆ ನೋಡು ಎಷ್ಟು ಒಳ್ಳೆ ಹುಡುಗಿ. ನನ್ನ ಮೊಮ್ಮಗ ವಂಶೋದ್ಧಾರಕ್ಕ ಬಂದಿದ್ದಾನೆ ಕಣೆ, ಖುಷಿ ಪಡೆ ಅದಕ್ಕೆ. ನೋಡಮ್ಮ, ಸುಮ್ನೆ ಅನಾವಶ್ಯಕವಾಗಿ ಯಾರನ್ನೋ ಮನೆಗೆಲ್ಲ ಸೇರಿಸ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದೀಯಾ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡದಮ್ಮ? ಲೇ ಕಂಡಿದ್ದೀನಿ ಸುಮ್ಮನೆ. ಅಲ್ಲ ನನ್ ಸೊಸೆ ನನ್ಗೆ ಯಾಕೆ ತೊಂದ್ರೆ ಮಾಡ್ತಾಳೆ? ಬಂದ್ಬಿಟ್ಲು ಚಾಡಿ ಹೇಳಕ್ಕೆ. ನೋಡು ನಿನ್ಗೆ ಅವಳನ್ ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರೋದನ್ನ ಕಲಿ. ಯಾಕಂದ್ರೆ ಅವಳು ಈ ಮನೆ ಸೊಸೆ, ಅವನೇ ಮುಂದಿನ ವಂಶದ ವಾರಸ್ತಾರ. ಯಪ್ಪ ಯಪ್ಪ ಯಪ್ಪ, ನಿನ್ ತಲೆ ಒಳಗಡೆ ಯಾವ್ದೋ ದೆವ್ವ ಮೆಟ್ಕೊಂಡೈತೆ ಅನ್ಸುತ್ತೆ, ಅದಕ್ಕೆ ಈ ತರ ಆಡ್ತಾ ಇದೀಯಾ. ಹೇಳಿದೊಂದ್ ಚೂರ್ ತಲೆಗೆ ಹೋಗ್ತಾ ಇಲ್ವಲ್ಲಮ್ಮ ನಿಮ್ಗೆ? ಆಯ್ತು, ಏನಾದ್ರೂ ಮಾಡ್ಕೊಳ್ಳಿ, ಯಾವತ್ತೂ ನಿನ್ ಏನು ಹೇಳಕ್ ಬರಲ್ಲ. ಎಷ್ಟ್ ಹೇಳಿದ್ರು ಅಷ್ಟೇ, ಹುಣ್ಸೆಹಣ್ಣ ಹೊಳೆನಲ್ಲಿ ಹುಣ್ಸೆಹಣ್ಣು ಕಾಳ್ಸಂಗ ಆಗೋಯ್ತು. ನಾನು ಏನ್ ಹೇಳಿದ್ರು ನಿನ್ ತಲೆ ಒಳಿಕಂತೂ ಹೋಯ್ತಾ ಇಲ್ಲ. ಏನಾದ್ರೂ ಮಾಡ್ಕೊ ಹೋಗು. ಆಯ್ತು ಹೋಗು, ಕಂಡಿದ್ದೀನಿ ಬಂದ್ಬಿಟ್ಲು ಏನೋ ಒಂದ್ ಚಾಡಿ ಹೇಳಕ್ಕೆ. ನೋಡು ಇಷ್ಟ ದಿನ ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲಾದ್ರೂ ನಾವು ನಮ್ ಕುಟುಂಬದ ಜೊತೆ ಖುಷಿಯಾಗಿರೋಣ, ನಾವು ಖುಷಿಯಾಗಿ ಜೀವನ ಮಾಡೋಣ, ಸುಮ್ಮನೆ ಇರು. ಎಷ್ಟ್ ಚೆನ್ನಾಗಿ ಹೇಳ್ತಾ ಇದೀಯ, ನಮ್ ಸಂಸಾರ ನಮ್ ಖುಷಿ ಅಂತ. ಅಲ್ಲ ದೀಪ್ತಿ ಅದಕ್ಕೆ ಇದ್ದಾಗ ಒಂದು ದಿನನಾದ್ರೂ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಿ, ಈ ತರ ಏನ್ ತಿಂತೀಯ ಏನ್ ಉಂತೀಯ, ಹಿಂಗಿರು ಹಂಗಿರು ಅಂತ ಹೇಳ್ಕೊಂಡು ಮಾಡ್ಕೊಂಡು ಖುಷಿಯಾಗಿದ್ದಿದ್ರೆ ಅವರು ಖುಷಿಯಾಗಿರ್ತಿರ್ಲಿಲ್ವೇನಮ್ಮ? ಅವರು ನಿನ್ ಜೊತೆ ಎಷ್ಟು ಚೆನ್ನಾಗಿ ನಡ್ಕೋತಾ ಇದ್ರು. ನೀನ್ ಹೇಳಿದ ಕೆಲ್ಸ ಎಲ್ಲಾ ಮಾಡ್ತಿದ್ರು, ನಮ್ ಪ್ರೀತಿಗೆ ತೊರಿತಾ ಇದ್ರು. ಅತ್ತೆ ಅದ್ ಮಾಡ್ಲಾ ಇದ್ ಮಾಡ್ಲಾ ಅಂತ. ಹ್ಞೂ ಅನ್ಕೊಂಡು ಏನ್ ಕೆಲಸದವ್ರಿಗಿಂತ ಕಡಿಯಾಕ್ ಕಂಡ್ಬಿಟ್ಟೆ ಅವ್ರನ್ನ. ಅಲ್ಲ ಕಣಮ್ಮ, ಯಾಕೋ ನನ್ಗೆ ನೀನ್ ಮಾಡ್ತಿರೋದ್ ಸರಿ ಅಂತಾನೆ ಅನ್ನಿಸ್ತಾ ಇಲ್ಲಮ್ಮ. ನೀನ್ ನೋಡೋ ದೃಷ್ಟಿನ ಬದಲಾಯಿಸ್ಕೊ, ಅವಾಗ ಎಲ್ಲ ಸರಿಯಾಗೆ ಕಾಣಿಸುತ್ತೆ. ಸುಮ್ನೆ ಏನೇನೋ ಮಾತಾಡ್ಬೇಡ ಕಣೆ ಶರ್ಮಿಳಾ. ಹೋಗು, ಏನಾದ್ರೂ ಕೆಲ್ಸ ಇದ್ರೆ ಮಾಡ್ಕೊ ಹೋಗು, ಅಡಗೆ ಆದ್ಮೇಲೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳುವಂತೆ. ನಿನಗ್ ಹೇಳದ್ನಲ್ಲ ಹೋಗಿ ಹೋಗಿ, ನನಗ್ ಬುದ್ಧಿ ಇಲ್ಲ ಅನ್ಕೋಬೇಕು ಅಷ್ಟೇ. ಸರಿ ಆಯ್ತು, ಏನಾದ್ರೂ ಮಾಡ್ಕೊಳ್ಳಿ. ನೋಡು ಅಮ್ಮ, ನನ್ಗೆ ಇಲ್ಲಿ ಇವಳ ಜೊತೆ ಅಂತೂ ಜೀರಕ್ಕಾಗೋದಿಲ್ಲ. ಏನೇ ಅದು ಅದಕ್ಕೆ ಅವಳು ಇವಳು ಅನ್ಕೊಂಡು ಅವಳು ಏನಾದ್ರೂ ಕೇಳಿಸ್ಕೊಂಡ್ರೆ ನಿನ್ಮೇಲೆ ಎಷ್ಟು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೋಡು ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಚೆನ್ನಾಗಿರೋದ್ ಕಲಿ. ಅದೆಲ್ಲ ನನ್ಗೆ ಆಗಲ್ಲಮ್ಮ. ಬೇಕಿದ್ರೆ ನಿನ್ ಸೊಸೆನ ಪ್ರೀತಿ ಮಾಡ್ಕೊಂಡು ಮಾತಾಡ್ಸ್ಕೊಂಡಿರು, ಆದ್ರೆ ನಾನು ಇಲ್ಲಿರೋದಿಲ್ಲ. ನಾನು ಎಲ್ಲಾದ್ರೂ ಕೆಲಸ ನೋಡ್ಕೊಂಡು PG-ನೋ ಅಥವಾ ಯಾವ್ದಾದ್ರು ಮನೆ ಮಾಡ್ಕೊಂಡು ಹೋಗ್ತೀನಿ. ನನ್ ಜೀವನ ನಾನು ನೋಡ್ಕೋತೀನಿ. ನಿಮ್ ಸಾವಾಸನೆ ಬೇಡ ನನ್ಗೆ, ಈ ಆಸ್ತಿನೂ ಬೇಡ, ಎಂತದು ಬೇಡ. ಲೇ ಯಾಕೆ ಶರ್ಮಿಳಾ ಹಿಂಗ ಆಡ್ತಾ ಇದೀಯಾ? ನೀನ್ ಯಾರ್ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇರೋದು? ಅಮ್ಮ, ನನ್ಗೆ ಈ ಮನೆಯಲ್ಲಿ ಇರಕ್ಕಾಗಲ್ಲ. ನನ್ ಯಾರು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಮನೆಯಲ್ಲಿ ಇವಳ ಜೊತೆ ನನ್ಗಂತೂ ಇರಕ್ಕಾಗೋದಿಲ್ಲ. ಅದಕ್ಕೆ ನಾನು ಬೇರೆ ಮನೆ ಮಾಡ್ಕೊಂಡು ನನ್ ಜೀವನ ನಾನು ನೋಡ್ಕೋತೀನಿ. ದಯವಿಟ್ಟು ಇದಕ್ ಮಾತ್ರ ಅಡ್ಡ ಬರಬೇಡ. ಏನೋ ಅಮ್ಮ, ನಿಮಗ್ ತಿಳಿದಂಗ್ ಮಾಡ್ಕೊಳ್ಳಿ, ನಾನೇನ್ ಹೇಳಕ್ಕಾಗುತ್ತೆ? ಏನ್ ನಾವ್ ಹೇಳೋದೇನ್ ಕೇಳ್ತೀರಾ ನಮ್ಮ ಮಾತಾ? ಈ ಹುಡುಗಿ ಯಾಕೆ ಹಿಂಗ್ ಆಡ್ತೈತೆ? ಅಲ್ಲ ಹೊಂದ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತ ಏನಾದ್ರು ಮಾಡ್ಕೊಳ್ಳಿ ಬಿಡತ್ತಾಗಿ. ಯಾರು ಹೇಳಕ್ಕಾಯ್ತದೆ? ಸ್ವಲ್ಪ ದಿನ ಹೋಗಿ ಹೊರಗಡೆ ದುಡ್ದು ಮನೆ ಮಾಡ್ಕೊಂಡಿರ್ತಾಳಲ್ಲ, ಅವಾಗ ಗೊತ್ತಾಯ್ತದೆ ಇವಳಿಗೆ, ಅಯ್ಯೋ ಆಗಲ್ಲಪ್ಪ ಹೊರಗಡೆ ಜೀವನ ಅಂತವ. ಅವಾಗ ಬಾಯಿ ಮುಚ್ಕೊಂಡು ಅವಳೇ ಬಂದು ಹೊಂದ್ಕೊಂಡು ಹೋಗ್ತಾಳೆ.